ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ವ್ಲಾಗ್ಸ್. ನಾನಿವತ್ತು ಬೂಮರ್ ಅಥವಾ ಬ್ಲೋವರ್ಗೆ ನೀರು ತುಂಬೋ ಸಿಸ್ಟಮ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಕರೆಂಟ್ ಇಲ್ಲದಾಗ ನೀರು ತುಂಬ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ. ಇಲ್ಲಾಂದರೆ ಬಕೆಟಲ್ಲಿ ತುಂಬ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಇದರಲ್ಲಿ ಒಂದು 600 ಲೀಟ್ರ್ ನಿಮಗೆ ಒಂದು ಕಾಲು ಗಂಟೆ ಸಾಕಾಗುತ್ತೆ. ಅಂದರೆ ಒಂದು 15 ಮಿನಿಟ್ಸಲ್ಲಿ ಫುಲ್ ಟ್ಯಾಂಕ್ ಆಗುತ್ತೆ. ಇದು ಪ್ರತಿ HTP ಪಂಪ್ಗೂ ಮತ್ತು AFM ಪಂಪು ಯೂಸ್ ಮಾಡ್ಬೋದು. ಯಾವ ರೀತಿ ಕನೆಕ್ಷನ್ ಮಾಡ್ಕೊಬೇಕಂದ್ರೆ ಪಂಪಿಂದ ನೀವು ನಾಜಲ್ಗೆ ಹಾಕ್ಕೋತೀರಲ್ಲ, ಕೈಯಲ್ಲಿ ಸ್ಪ್ರೇ ಮಾಡೋದು, ಅದಕ್ಕೆ ಇಲ್ಲಿ ಕನೆಕ್ಷನ್ ಹಾಕ್ಕೊಂಡು ಅದರಲ್ಲಿ ಇಲ್ಲಿ ಕನೆಕ್ಷನ್ ಕೊಡಬೇಕಾಗುತ್ತೆ. ಇಲ್ಲಿಗೆ ನೀವು ಸಪ್ಲೈ ಕಳಿಸಿರ್ಬೇಕಾಗುತ್ತೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಕನೆಕ್ಷನ್ ಮಾಡಬೇಕು ಅಂತ. ಇದನ್ನು ಬೇಡದೇ ಇದ್ದಾಗ ನೀವು ಬಿಚ್ಚಿಟ್ಬಿಡ್ಬೋದು. ಮನೆಯಲ್ಲಿ ಯಾವಾಗ ಬೇಕು ಅವಾಗ ಮಾತ್ರ ಯೂಸ್ ಮಾಡ್ಕೊಬೋದು. ಇದನ್ನು ನೀರೊಳಗಡೆ ಹಾಕಬೇಕು ಫ್ರೆಂಡ್ಸ್. ನೀವು 14-15 ಫೀಟ್ ಒಳಗಡೆಯಿಂದ ಕೂಡ ಇದರಲ್ಲಿ ನೀರು ಎಳ್ಕೊಬೋದು. ನೋಡ್ತಿದ್ರಲ್ಲ, ಇದನ್ನು ಇಲ್ಲಿಗೆ ನೋಡ್ತಿರ್ಬೋದು. ಇಲ್ಲಿಂದ ಹೋಗಿ ಇದು ಆ ಫುಟ್ಬಾಲ್ಗೆ ಕನೆಕ್ಟ್ ಆಗಿದೆ. ಇದನ್ನು ನೀರೊಳಗಡೆಗೆ ಹಾಕ್ಬಿಟ್ಟು ಫುಲ್ ಸಪ್ಲೈ ಇದಕ್ಕೆ ಹೋಗಬೇಕು. PTO ಆನ್ ಮಾಡಿಕೊಡ್ರಿ. ಏನಂದರೆ ನೀವು ಮುಂಚೆ ಒಂದು 2 ಬಕೆಟ್ಸ್ ಅಷ್ಟು ಒಂದು 30 ಲೀಟರ್ ನೀರನ್ನ ಸ್ಟೋರ್ ಮಾಡಬೇಕಾಗುತ್ತೆ ಮುಂಚೆನೇ. ಸಾರಿ, ಕಾಣ್ತಿಲ್ಲ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸಾರಿ, PTO ಆನ್ ಆಗ್ತಿಲ್ಲ. ಒಂದು 2 ಸರಿ ಗ್ಯಾಪ್ ತಗೊಳ್ಳುತ್ತಾ ಸ್ಟಾರ್ಟಿಂಗಲ್ಲಿ. RPM ಸ್ವಲ್ಪ ಜಾಸ್ತಿ ಇಟ್ಕೊಬೇಕಾಗುತ್ತೆ. 1500ವರೆಗೂ ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ತುಂಬ ಬೇಗ ತುಂಬ ಹೋಗುತ್ತೆ ನೋಡಿ. ತುಂಬ ಈಸಿ ಆಗುತ್ತೆ ನಿಮಗೆ. ಯಾವಾಗ ಬೇಕಿದ್ರೂ ನಿಮಗೆ ಈ ಥರ ಟ್ಯಾಂಕ್ಸಲ್ಲಿ ನೀರಿದ್ರೆ ಈಸಿಯಾಗಿ ತುಂಬ್ಕೊಬೋದು. ಬಕೆಟಲ್ಲೆಲ್ಲ ಎತ್ತಿಟ್ಕೊಳ್ಳೋದಂದ್ರೆ ತುಂಬ ಕಷ್ಟ ಆಗುತ್ತೆ. RPM ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಸರಿಯಾಗಿ ಆಗ್ತಿಲ್ಲ. ಸ್ವಲ್ಪ ಜಾಸ್ತಿ ಮಾಡಿ